ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ. ಸಂಪುಟ ಪುನರಚನೆಗೂ ಮುನ್ನವೇ ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರುವಾಗಿದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೇನೆ, ನನಗೂ ಅವಕಾಶ ಸಿಗಬಹುದು ಅಂತ ನಿರೀಕ್ಷೆ ಇದೆ ಅಂತ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಹೇಳಿದ್ರು. ಸಂಪುಟ ಪುನರಚನೆ ಬಗ್ಗೆ ಅಷ್ಟೇ ಪಕ್ಷದೊಳಗಡೆ ಚಿಂತನೆ ನಡೆದಿದೆ. ಈ ತಿಂಗಳ ಅಂತ್ಯದಲ್ಲಿ ಸಂಪುಟ ಪುನರಚನೆ ಆಗಬಹುದು. ನಾಯಕತ್ವದಲ್ಲಿ ಬದಲಾವಣೆ ಬಗೆಗಿನ ಮಾತುಕತೆ ವಿಚಾರವನ್ನ ಹೈಕಮಾಂಡ್ ಶಾಸಕರಿಗೆ ಹೇಳಿಲ್ಲ. ಯಾರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಬಾರದು ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅಂತ ತನ್ವೀರ್ ಸೇಠ್ ಹೇಳಿದರು. ಪುನರ್ರಚನೆ ಆಗುವಂತಹ ವಿದ್ಯಮಾನಗಳು ಎಲ್ಲ ಒಂದು ಕಡೆಗೆ ಸ್ವತಃ ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಬಂದಿದೆ ಅಂತ ಹೇಳುವಂಥದ್ದಿದೆ. ಅಂಥದ್ದಾದಂತಹ ಸಂದರ್ಭದಲ್ಲಿ ಯಾರು ಅರ್ಹರಿದ್ದಾರೆ, ಯಾರು ತಾಳ್ಮೆಯಿಂದ ಈ ಸರ್ಕಾರದ ಜೊತೆಗೆ ನಿಂತಿದ್ದಾರೆ ಅಂಥವ್ರಿಗೆ ಅವಕಾಶಗಳು ಸಿಕ್ಕುತ್ತೆ ಅನ್ನೋ ವಿಶ್ವಾಸ ಇದೆ. ಆಡಳಿತ ಪಕ್ಷದಲ್ಲಿ ಆಯ್ಕೆ ಆದಂತಹ ದಿನದಿಂದನೂ ಅಧಿಕಾರ ದೊರಕದಂತಹ ಸಂದರ್ಭದಲ್ಲಿ ಸೇವೆ ಮಾಡುವಂಥದ್ದು ಸಿದ್ಧ ಇದ್ದೇನೆ ಅನ್ನೋದನ್ನು ನಾನು ಸಾರಿ ಹೇಳಿದ್ದೇನೆ. ರಾಜಕೀಯವಾಗಿ ನಾನು ಸನ್ಯಾಸಿ ಅಲ್ಲ. ಹಾಗಾಗಿ ಅವಕಾಶ ಬರುವಂಥದ್ದು ಕಾಯ್ತೇನೆ ಅನ್ನೋದು ನಾನು ಹೇಳಿದ್ದೇನೆ, ಇವತ್ತು ಅದೇ ಹೇಳ್ತೇನೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಶಾಸಕ ಮಂತರ್ಗೌಡ ಹೇಳಿದ್ರು. ಮಡಿಕೇರಿಯಲ್ಲಿ ಮಾತನಾಡಿದ ಶಾಸಕ, ಪಕ್ಷ ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸ್ತೇನೆ ಅಂತ ಮಂತರ್ಗೌಡ ತಿಳಿಸಿದ್ರು. ಸದ್ಯ ನಾನು ಶಾಸಕನಾಗಿದ್ದೇನೆ, ಕೆಲಸವನ್ನ ನಾನು ನಿಭಾಯಿಸ್ತೇನೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದೇ ಅಂತಿಮ. ಹೈಕಮಾಂಡ್ ನೀಡುವ ಜವಾಬ್ದಾರಿಯನ್ನ ನಿಭಾಯಿಸ್ತೇನೆ. ನಾವು ಯಾರು ಏನೇ ಹೇಳಿದ್ರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಶಾಸಕ ಮಂತರ್ಗೌಡ ತಿಳಿಸಿದ್ರು. ಪಾರ್ಟಿ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಈಗ ನಮ್ಮ ಕ್ಷೇತ್ರದ ಮತದಾರರು ಪ್ಲಸ್ ಪಾರ್ಟಿ ವತಿಯಿಂದ ನಮ್ಮ ಒಂದು ಶಾಸಕರಾಗಿದ್ದೀವಿ. ಶಾಸಕರ ಕೆಲಸ ಏನಾಗಬೇಕು ಅಂತ ಶತಗತ ನಾವು ಅದಕ್ಕೋಸ್ಕರ ಎಲ್ಲರಿಗೂ ಏನು ಅಂತಾನೆ ಜಿಲ್ಲೆಗೆ ಒಂದು ಅವಕಾಶ ಬೇಕು. ಆ ವಿಚಾರದಲ್ಲಿ ನಮಗೆ ಒಂದು ಕೊಡಿ ಅಂತ ನಾವು ಕೇಳ್ತೀವಿ. ನಮಗೆ ಕೊಡ್ತವ್ರೆ ಯಾರಿಗೂ ಕೊಡ್ತಾರಲ್ಲ, ಜಿಲ್ಲೆ ಲೆಕ್ಕಕ್ಕೆ ಒಂದು ಕೊಡಿ ಅಂತ ನಾವು ಕೇಳ್ತೀವಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಫೈನಲ್ಲು. ಮಂತರ್ ಹೇಳಿದ್ರು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಇನ್ನೊಬ್ರು ಹೇಳ್ತಾರೋ ಗೊತ್ತಿಲ್ಲ. ಬಟ್ ಲೆಟ್ ಅಸ್ ಹೈಕಮಾಂಡ್ ಅಂತ ನಾವೇನು ಅವ್ರಿಗೆ ಗೌರವ ಕೊಡ್ತಾ ಇದ್ದೀವಿ ಅಂದರೆ ಎಲ್ಲ ರೀತಿಲಿ ಎಲ್ಲ ಪಾರ್ಟಿಯವರು ಹೈಕಮಾಂಡ್ ತೀರ್ಮಾನ ಮಾಡೋಂಥ ಸಂದರ್ಭ ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ವಿ ಆರ್ ವಿತ್ ದೆಮ್. ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳಿಂದ ಲಾಬಿ ಶುರುವಾಗಿದೆ. ಈಗಾಗಲೇ ಕೆಲ ಸಚಿವರು ಸಚಿವ ಸ್ಥಾನ ಭದ್ರಪಡಿಸಿಕೊಳ್ಳೋದಕ್ಕೆ ದೆಹಲಿ ದಂಡಯಾತ್ರೆ ಮಾಡಿದ್ರು. ಸಚಿವ ಸ್ಥಾನದ ಲಾಭಿಗೆ ಬಿ ನಾಗೇಂದ್ರ ದೆಹಲಿಗೆ ಬಂದಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಲಿದ್ದಾರೆ. ಸಂಪುಟ ವಿಸ್ತರಣೆಯಾದಾಗ ನಾಗೇಂದ್ರಗೆ ಸ್ಥಾನ ನೀಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಬಳ್ಳಾರಿಯಲ್ಲಿ ಪತ್ನಿ ಪರ ಸಂಸದ ತುಕಾರಾಂ ಲಾಬಿ ಶುರು ಮಾಡಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಇಂದು ದೋಷಾರೋಪಣೆ ಸಲ್ಲಿಸಬೇಕಾಗಿತ್ತು. ಆದರೆ ಸೆಷನ್ಸ್ ಕೋರ್ಟ್ ವಿಚಾರಣೆಗೆ 17 ಆರೋಪಿಗಳಲ್ಲಿ 15 ಮಂದಿ ಮಾತ್ರ ಹಾಜರಾಗಿದ್ರು. ಹೀಗಾಗಿ ವಿಚಾರಣೆಯನ್ನ ನವೆಂಬರ್ 3ಕ್ಕೆ ಮುಂದೂಡಲಾಯಿತು. ನವೆಂಬರ್ 3ಕ್ಕೆ ಎಲ್ಲ ಆರೋಪಿಗಳು ಹಾಜರಾಗಬೇಕು ಅಂತ ಕೋರ್ಟ್ ಸೂಚಿಸಿದೆ. ವಿಡಿಯೋ ಕಾನ್ಫರೆನ್ಸ್ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ರು. ಆರೋಪಿಗಳಾದ ಕೇಶವಮೂರ್ತಿ ಹಾಗೂ ನಿಖಿಲ್ ನಾಯಕ್ ವಿಚಾರಣೆಗೆ ಗೈರಾಗಿದ್ರು. ವಿಚಾರಣೆಗೆ ಗೈರಾದ ಆರೋಪಿಗಳಿಗೆ ಸೆಷನ್ಸ್ ಕೋರ್ಟ್ ಜಡ್ಜ್ ಎಚ್ಚರಿಕೆ ನೀಡಿದ್ದಾರೆ. ನವೆಂಬರ್ 3ಕ್ಕೆ ಆರೋಪಿಗಳು ವಿಚಾರಣೆಗೆ ಬರದಿದ್ದಲ್ಲಿ ಬಂಧಿಸಬೇಕಾಗುತ್ತೆ. ಜಾಮೀನಿನ ಮೇಲೆ ಇರುವ ಆರೋಪಿಗಳು ಖುದ್ದು ಹಾಜರಾಗಬೇಕು ಅಂತ ಸೆಷನ್ಸ್ ಕೋರ್ಟ್ ಜಡ್ಜ್ ವಾರ್ನ್ ನೀಡಿದ್ರು. ಕೋರ್ಟ್ ವಿಚಾರಣೆಗೆ ಹಾಜರಾಗದಿದ್ರೆ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡ್ತೇವೆ, ನೀವು ಎಲ್ಲಿರ್ತೀರೋ ಅಲ್ಲಿಗೆ ಬಂದು ಅರೆಸ್ಟ್ ಮಾಡಲಾಗುತ್ತೆ ಅಂತ ಆರೋಪಿಗಳಿಗೆ ಕೋರ್ಟ್ ಎಚ್ಚರಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗಿದೆ. ನವೆಂಬರ್ 21ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಎಂಬ ವರದಿಗೆ ಸಿದ್ದರಾಮಯ್ಯ ಕೆಂಡಾಮಂಡಲರಾದ್ರು. ವಿಧಾನಸೌಧದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಸಿದ್ದರಾಮಯ್ಯ ಗರಂ ಆದ್ರು. ಯಾವ ಪತ್ರಿಕೆಯಲ್ಲಿ ಬಂದಿದೆ, ನಾನ್ ನೋಡದೇ ಇರುವ ಪತ್ರಿಕೆನ ನಿನಗೆ ಹೇಳಿದ್ರೇನಯ್ಯ ಅಂತ ಸಿದ್ದರಾಮಯ್ಯ ಕೋಪ ಹೊರ ಹಾಕಿದ್ರು. ನಾನೇನು ಎಲ್ಲಾ ಪತ್ರಿಕೆಗಳನ್ನ ಓದ್ತೇನೆ, ನಾನ್ ಎಲ್ಲೂ ಆ ಸುದ್ದಿ ನೋಡಿಲ್ಲ, ನಿನಗೆ ಹೇಗೆ ಗೊತ್ತಾಯ್ತು ಅಂತ ಏರು ಧ್ವನಿಯಲ್ಲಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಬೆಂಗಳೂರಲ್ಲಿ ಇಪಿಎಫ್ಒ ಸಂಸ್ಥೆಯ ನೌಕರರ ದುಡ್ಡೇ ಮಾಯವಾಗಿದೆ. ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದವರಿಗೆ ಆಘಾತ ಶುರುವಾಗಿದೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಇರುವ ಇಪಿಎಫ್ಒ ಖಾತೆಯಲ್ಲಿದ್ದ 70 ಕೋಟಿ ರೂಪಾಯಿ ಹಣ ಮಾಯವಾಗಿದೆ. ಇದೀಗ ಸಿಒ ಗೋಪಿ ಹಾಗೂ ಅಕೌಂಟೆಂಟ್ ಜಗದೀಶ್ ವಿರುದ್ಧ ದೂರು ದಾಖಲಿಸಲಾಗಿದೆ. ಠೇವಣಿದಾರರಿಂದ ಕಬ್ಬನ್ ಪಾರ್ಕ್ ಠಾಣೆಗೆ ದೂರು ನೀಡಿದ್ದಾರೆ.
ಬಾಯ್ ಫ್ರೆಂಡ್ ಜೊತೆ ಸೇರಿ ತಾಯಿಯನ್ನೇ ಅಪ್ರಾಪ್ತೆ ಮಗಳು ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಸರ್ಕಲ್ ಮಾರಮ್ಮ ದೇವಸ್ಥಾನ ಬಳಿ ನಡೆದಿದೆ. 35 ವರ್ಷದ ನೇತ್ರಾವತಿ ಅಪ್ರಾಪ್ತ ಮಗಳಿಂದಲೇ ಕೊಲೆಯಾದ ತಾಯಿ. ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣು ಹಾಕಿದ್ದ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಪ್ರಿಯಕರನ ಜೊತೆ ಬಂದಿದ್ದ ಮಗಳಿಗೆ ನೇತ್ರಾವತಿ ಬುದ್ಧಿ ಹೇಳಿದ್ಲು. ಮಗಳ ಪ್ರೀತಿಯನ್ನ ತಾಯಿ ನೇತ್ರಾವತಿ ನಿರಾಕರಿಸಿದ್ಲು. ಆದ್ರೂ ಶನಿವಾರ ರಾತ್ರಿ ಪ್ರಿಯಕರನ ಜೊತೆ ನೇತ್ರಾವತಿ ಮಗಳು ಮನೆಗೆ ಬಂದಿದ್ಲು. ಪ್ರಿಯಕರನ 3 ಸ್ನೇಹಿತರು ಕೂಡ ನೇತ್ರಾವತಿ ಮನೆಗೆ ಬಂದಿದ್ರು. ಈ ವೇಳೆ ನೇತ್ರಾವತಿ ಹಾಗೂ ಮಗಳ ನಡುವೆ ಗಲಾಟೆಯಾಗಿದೆ. ಜಗಳದ ವೇಳೆ ಬಲವಂತವಾಗಿ ನೇತ್ರಾವತಿ ಬಾಯಿ ಮುಚ್ಚಿದ್ದಾರೆ. ಟವಲ್ನಿಂದ ನೇತ್ರಾವತಿ ಕುತ್ತಿಗೆ ಬಿಗಿದಾಗ ಉಸಿರು ನಿಂತಿದೆ. ನೇತ್ರಾವತಿ ಕೊಲೆಯಾಗಿದ್ದನ್ನ ನೋಡಿ ಗಾಬರಿಯಾದ ಅಪ್ರಾಪ್ತರು ತಕ್ಷಣವೇ ನೇತ್ರಾವತಿ ಕತ್ತಿಗೆ ಸೀರೆ ಬಿಗಿದು ಫ್ಯಾನ್ಗೆ ನೇತು ಹಾಕಿದ್ದಾರೆ. ಮನೆ ಲಾಕ್ ಮಾಡಿ ಮಗಳು ಮತ್ತು ಸ್ನೇಹಿತರು ಎಸ್ಕೇಪ್ ಆಗಿದ್ರು. ವಿಚಾರಣೆ ವೇಳೆ ಅಪ್ರಾಪ್ತರ ಗ್ಯಾಂಗ್ನ ಕೊಲೆ ರಹಸ್ಯ ಬಟಾಬಯಲಾಗಿದೆ. ಸರ್ ಅವ್ರು 4 ಜನ ಇದ್ರು. ಅದೇ ಗಂಡ ಹೆಂಡತಿ ಮಕ್ಕಳು ಅಂತ ಬಂದರು. 2 ತಿಂಗಳು ಇರ್ಬೋದು. ಯಾರೋ ಬಂದು ಕೊಡೋ ಅಂತ ಹೇಳ್ತವ್ರೆ ರೀ, ಈ ಥರ ಬನ್ನಿ ಅಂತ ಅಂದರು. ಏನೋ ಯಾರೋ ಮ್ಯಾಗಡೆ ಮನೆಯವ್ರು ಸತ್ತೋಗ್ಬಿಟ್ಟವ್ರೆ ಅಂತ ಹೇಳಿದ್ರು. ನನಗೆ ಅದೇ ಗಾಬರಿ ಆಯಿತು. ಸೀದಾ ಬಂದೆ. ನಾನು ಬರೋ ಅಷ್ಟೊತ್ತರಲ್ಲಿ ಅವ್ರ ಪೊಲೀಸ್ ಅವ್ರ ಸಂಬಂಧಿಕರ ಮಗಳು ಏನು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಏನೋ ಗೊತ್ತಿಲ್ಲ. ಅದು ಐಡಿಯಾ ಇಲ್ಲ ಸರ್. ಮಗಳು ನೋಡೋಕೆ ಯಾರು ಫ್ರೆಂಡ್ಸ್ ಬರೋದು ಸರ್? ಅದು ನನಗೆ ಏನು ಗೊತ್ತಿಲ್ಲ. ಯಾರೋ 2 ಹುಡುಗರು ಓಡಾಡ್ತಾ ಇದ್ರು. ಯಾರಪ್ಪ ಅವರು ಅಂತ ಕೇಳ್ದ. ಅಣ್ಣ ನಮ್ಮೇನೋ ಅಕ್ರಮ ಮಕ್ಕಳು ಯಾರ ಸಂಬಂಧರು ಅಂತಂದರು. ನಾವು ಅದಕ್ಕೆ ಸುಮ್ಮನೆ ಆಮೇಲೆ ಅವ್ರು ಖಾಲಿ ಮಾಡೋಕ್ಕೂ ಹೇಳಿದ್ದು. ಖಾಲಿ ಮಾಡಿಬಿಟ್ರಿ ಅಂತ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.